ಧರ್ಮಸ್ಥಳ ಫೈಲ್ಸ್ ಮೊದಲ ದಿನದ ಆಪರೇಷನ್ ಈಗ ಫೇಲ್ ಆಗಿದೆ. ಎಸ್, ಧರ್ಮಸ್ಥಳದ ಮೇಲೆ ಈಗ ಎಲ್ಲರ ಕಣ್ಣು ಇರುವಂತದ್ದು. ಅಲ್ಲಿ ಹೂತಿರುವಂತ ಎಡಗಳು ಸಿಗುತ್ತಾ, ಎಷ್ಟು ಸಿಗುತ್ತೆ, ಲೆಕ್ಕವಿಲ್ಲದಷ್ಟು ಸಿಗುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಣ್ತಾ ಇದೆ. ಈಗ ಧರ್ಮಸ್ಥಳದ ಫೈಲ್ಸ್ ಮೊದಲನೇ ದಿನದ ಆಪರೇಷನ್ ಫೇಲ್ ಆಗಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆಯ ಬಹುಮುಖ್ಯ ದಿನವೇ ವಿಘ್ನ ಬಂದಿದೆ. ಎಸ್, ಮೊದಲನೇ ದಿನದ ಶೋಧ ಕಾರ್ಯ ಭಗ್ನ ಆಗಿರುವಂತದ್ದು. ದಿನವಿಡೀ ಹುಡುಕಿದರೂ ಸಿಗ್ಲಿಲ್ಲ ಯಾವುದೇ ಶವದ ಕುರುಹು. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮೊದಲ ದಿನದ ಆಪರೇಷನ್ ಫೇಲ್ ಆಗಿದೆ. ಭೂಕುಸಿತ ಜಾಗವಾದ್ರಿಂದ ತೀವ್ರ ಶೋಧ ನಡುವೆಯೂ ಕೂಡ ಸಿಗಲಿಲ್ಲ ಒಂದೇ ಒಂದು ಶವ. ಸತತ ಮಳೆಯ ನಡುವೆಯೂ ಶೋಧ ಕಾರ್ಯ ನಡೆಸಿದ್ದ SIT ತಂಡ ದೂರುದಾರರ ಹೇಳಿದ ಜಾಗವನ್ನೆಲ್ಲ ಅಗೆದು ನೋಡಿದ SIT ತಂಡ ದೂರುದಾರ ತೋರಿಸಿದ ಜಾಗದಲ್ಲಿ ಸಿಗಲಿಲ್ಲ ಒಂದೇ ಒಂದು ಶವ. ಹೀಗಾಗಿ ನಾಳೆ ಇನ್ನಷ್ಟು ಆಳಕ್ಕೆ ಅಗೆಯಲು SIT ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ದೂರುದಾರರು ಹೇಳ್ತಿದ್ದಾರೆ, ಇಲ್ಲಿ ಸಿಗದಿದ್ರು ಬೇರೆ ಕಡೆಯೂ ಸಾಕಷ್ಟು ಶವಗಳನ್ನ ಹೂತಿದ್ದೀನಿ, ಅಲ್ಲಿ ಸಿಗುತ್ತೆ ಅಂತ. ನಾಳೆಯೂ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಶೋಧ ಕಾರ್ಯ ನಡೆಯಲಿದೆ. ಎಸ್, ದಿನವಿಡೀ ಹುಡುಕಿದ್ರೂ ಕೂಡ ಸಿಗ್ಲಿಲ್ಲ ಯಾವುದೇ ಶವದ ಕುರುಹು. ಎಸ್, ಈಗ ಧರ್ಮಸ್ಥಳದ ಮೇಲೆ ಎಲ್ಲರ ಕಣ್ಣು ಇರುವಂತದ್ದು. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಆಗಿರುವಂತದ್ದು ಒಂದೆರಡು ಸಾವಲ್ಲ, ಸಾಲು ಸಾಲು ಸಾವುಗಳಾಗಿದೆ. ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಅವರ ಮೇಲೆ ಅತ್ಯಾಚಾರ ಮಾಡಿ ಹೂತಾಕಲಾಗಿದೆ. ಸೊ ಇದನ್ನ ಯಾರು ದೂರದಾರರಿದ್ದಾರೆ ಅವರೇ ನನ್ನ ಮನಸ್ಸಿಗೆ ನೋವಾಗ್ತಿದೆ, ಅದನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನ ಹೊರಗೆ ಹೇಳ್ಕೊಂಡ್ರೆ ನನಗೆ ಸ್ವಲ್ಪ ಮನಸ್ಸಲ್ಲಿರುವಂಥ ಭಾರ ಕಮ್ಮಿ ಆಗಬಹುದು ಅಂತ ಒಂದು ಬೇಜಾರಿನಿಂದ, ಮತ್ತೆ ಆ ತಪ್ಪು ಮಾಡಿರ್ತಾರಲ್ಲ ಆ ತಪ್ಪಿನ ಪಶ್ಚಾತ್ತಾಪ, ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಪಶ್ಚಾತ್ತಾಪ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಸಿದೆಯಲ್ಲ, ಅದರಿಂದ ಬಂದು ನಾನು ಎಲ್ಲೆಲ್ಲಿ ಹೆಣಗಳನ್ನು ಊತಿಟ್ಟಿದ್ದೀನಿ ಆ ಸ್ಥಳಗಳನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿ ತಾವೇ ಬಂದಿದ್ರು. ಈಗ ಆ ಸ್ಥಳಗಳ ಒಂದು ಮಾರ್ಕನ್ನು ಕೂಡ ಮಾಡಲಾಗಿತ್ತು. ಈಗ ಆ ಸ್ಥಳದಲ್ಲಿ SIT ತಂಡ ದಿನವಿಡೀ ಅಗದ್ರೂ ಕೂಡ ಒಂದೇ ಒಂದು ಶವನೂ ಕೂಡ ಸಿಕ್ಕಿಲ್ಲ. ಅಂದರೆ ಮೊದಲನೇ ದಿನದ ಕಾರ್ಯಾಚರಣೆ ಇದು ಮೊದಲನೇ ದಿನವೇ ವಿಘ್ನ ಆಗಿದೆ. ಬಟ್ ಇನ್ನೂ ಒಂದಷ್ಟು ಸ್ಥಳಗಳಲ್ಲಿ ಊತಿಟ್ಟಿದ್ದೀನಿ, ಅಲ್ಲೂ ಕೂಡ ಶವಗಳು ಸಿಗ್ತವೆ ಅಂತ ಹೇಳ್ತಿದ್ದಾರೆ ದೂರದಾರರು. ಇನ್ನು ದಿನವಿಡೀ ಅಗದ್ರೂ ಕೂಡ ಯಾಕೆ ಅಲ್ಲಿ ಶವದ ಕುರುಹು ಸಿಗ್ಲಿಲ್ಲ ಅಂತಂದ್ರೆ ಅಲ್ಲಿ ಭೂಕುಸಿತ ಆಗಿತ್ತು. ಸೊ ಇದರಿಂದ ಆ ಭೂಕುಸಿತ ಆದಾಗ ಶವಗಳು ಕೊಚ್ಕೊಂಡು ಹೋಗಿರ್ಬೋದು ಅಥವಾ ಇನ್ನು ಆಳಕ್ಕೆ ಹೋಗಿರ್ಬೋದು. ಸೊ ಹಾಗಾಗಿ ಅಲ್ಲಿ ಇನ್ನು ಶವಗಳು ಪತ್ತೆ ಆಗಿಲ್ಲ. ಭೂಕುಸಿತವಾಗಿದ್ದ ಜಾಗದಲ್ಲೇ ಕೂಡ 7-8 ಬಾರಿ ಶೋಧವನ್ನ ನಡೆಸಿದ್ದಾರೆ. ಇನ್ನೂ ಒಂದು ಅಲ್ಲಿ ಶವಗಳು ಸಿಕ್ಕಿಲ್ಲ. ಬಟ್ ಇನ್ನು ನಾಳೆ SIT ತಂಡದವರು ನಾಳೆನೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತೀವಿ, ಇನ್ನಷ್ಟು ಆಳಕ್ಕೆ ಅಗಿತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಸಂಜೆ ಆ ಶೋಧ ಕಾರ್ಯ ಅಂತ್ಯ ಆಗಿದೆ. ಇನ್ನು ನಾಳೆನೂ ಕೂಡ ಮುಂದುವರಿಯಲಿದೆ. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮೊದಲನೇ ದಿನದ ಆಪರೇಷನ್ ಫೇಲ್ ಆಗಿರುವಂಥದ್ದು ಫಸ್ಟ್ ಡೇ ಅಲ್ವಾ. ನೆಕ್ಸ್ಟ್ ಡೇ ನಾಳೆ ಒಂದು ಭರವಸೆ ಇರ್ಬೋದು, ನಾಳೆ ಸಿಕ್ಕಿದ್ರೂ ಸಿಗ್ಬೋದು ಅಥವಾ ಸಿಗದೇನೂ ಇರ್ಬೋದು. ಬಟ್ ಒಂದು ಭರವಸೆ ಇದೆ. ಹಾಗೆ ದೂರುದಾರರು ಓಪನ್ ಆಗಿ ಬಂದು ಹೇಳಿರೋದ್ರಿಂದ ಅಲ್ಲೇನೋ ಸಿಗಬಹುದು ಅಂತಾನೂ ಇದೆ. ಬಟ್ ಭೂಕುಸಿತ ಆಗಿರೋದ್ರಿಂದ ಏನೂ ಸಿಕ್ಕಿಲ್ಲ. ನೋಡೋಣ ಹೇಗಾಗ್ಬೋದು, ನಾಳೆ ಏನಾದರೂ ಶವಗಳು ಸಿಗುತ್ತಾ, ದೂರುದಾರರು ಹೇಳಿರುವಂಥದ್ದು ನಿಜನಾ. ಹಾಗೆ ಇನ್ನೂ ಒಂದಷ್ಟು ಜಾಗಗಳನ್ನ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಅಲ್ಲೂ ಕೂಡ SIT ತಂಡಗಳು ಶೋಧ ಕಾರ್ಯವನ್ನ ಮಾಡ್ತಾರೆ. ಎಸ್, ಬಟ್ ಮೊದಲನೇ ದಿನದ ಏನು ಈ ಒಂದು ಪ್ರಯತ್ನ ಇದೆ, ಶವಗಳನ್ನು ಹುಡುಕುವಂಥ ಪ್ರಯತ್ನ ಇದೆ, ಆ ಶವಗಳಿಗೆ, ಆ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸುವಂಥ ಏನೋ ಒಂದು ಪ್ರಯತ್ನ ಇದೆ, ಅದು ಮೊದಲನೇ ದಿನವೇ ಭಗ್ನ ಆಗಿದೆ. ಇನ್ನು ನಾಳೆನೂ ಕೂಡ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮುಂದುವರಿಯಲಿದೆ ಉತ್ಖನನ ಕಾರ್ಯ. ನಾಳೆನೂ ಕೂಡ ಒಂದಷ್ಟು ಜಾಗದಲ್ಲಿ ಇನ್ನಷ್ಟು ತೀವ್ರವಾಗಿ ಒಂದು ಆಳಕ್ಕೆ ಬಗೆಯುವಂತ ಒಂದು ನಿರ್ಧಾರವನ್ನ ಮಾಡಿದ್ದಾರೆ SIT ತಂಡ. ಸೊ ಈಗ ಶುರುವಾಗಿದೆ ಆಟ. ನೋಡೋಣ ಇದು ಹೇಗೆ ಮುಕ್ತಾಯ ಆಗುತ್ತೆ. ಇನ್ನು ಯಾವ್ಯಾವ ಸ್ಥಳಗಳಲ್ಲಿ ಊತಿಟ್ಟಿರೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ದೂರದಾರರು. ಒಟ್ನಲ್ಲಿ ಸತ್ಯ ಬೆಳಕಿಗೆ ಬಂದ್ರಷ್ಟೇ ಸಾಕು. ಈಗ ಎಲ್ರಿಗೂ ಅದೇ ಆಸೆ ಇರುವಂಥದ್ದು, ಸತ್ಯ ಬೆಳಕಿಗೆ ಬರಲಿ. ಇವಾಗ ಯಾರು ದೂರದಾರರಿದ್ದಾರೆ ಅವರು ಸುಳ್ಳು ಹೇಳ್ಕೊಂಡು ಬಂದಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅನ್ನೊಂದು ಮಾತುಗಳು ಕೂಡ ಕೇಳಿ ಬರ್ತಿದೆ. ಸೊ ಇದ್ರ ನಡುವೆ ಅವರು ಹೂತಿಕ್ಕಿರುವಂತ ಶವಗಳು ಸತ್ಯ, ಅಲ್ಲಿ ಸತ್ಯ ಅಡಗಿದೆ, ಅಲ್ಲಿ ನಾವು ಸತ್ಯವನ್ನ ಹೂತಿಕ್ಕಿದ್ವಿ ಅಂತ ಹೇಳಿ ಈಗ ಅವರೇ ಕೂಡ ಸಾಬೀತನ್ನ ಮಾಡಬೇಕು.
ಸುಳ್ಳಿಗೆ ಯಾವತ್ತೂ ಕೂಡ ನೆಲೆ ಇಲ್ಲ, ಸತ್ಯಕ್ಕೆ ಯಾವತ್ತೂ ನೆಲೆ ಇದೆ. ಸೊ ನೋಡೋಣ ಆ ಸತ್ಯ ಯಾವಾಗ ಹೊರಗೆ ಬರುತ್ತೆ ಅಂತ. ಬಟ್ ಮೊದಲನೇ ದಿನದಲ್ಲಿ ಸತ್ಯ ಹೊರಗೆ ಬಂದಿಲ್ಲ, ಇನ್ನು ಮುಂದೆ ಆದ್ರೂ ಬರ್ಬಹುದಾ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.